ನಮ್ಮ ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ ಅವರು ರಿಪ್ಪನ್ ಸ್ವಾಮಿಯಾಗಿ ಅವತಾರ ಎತ್ತಿದ ನಂತರ ಎಲ್ಲೂ ಕಾಣ್ತಿಲ್ವಲ್ಲ ಅಂತ ಅನ್ಕೊಂಡವ್ರಿಗೆ ಹಿ ಇಸ್ ಬ್ಯಾಕ್. ಎಸ್, ಅವರ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಸಿನಿಮಾದ ಅಧಿಕೃತ ಟೀಸರ್ ರಿಲೀಸ್ ಆಗಿದೆ. ನಿಜಕ್ಕೂ ಕೂಡ ಸಿನಿಮಾ ಥ್ರಿಲ್ಲಿಂಗ್ ಆಗಿರುತ್ತೆ ಅಂತ ಟೀಸರು ವೈಪ್ ಕೊಡ್ತು. ನಮ್ಮ ಸೌತ್ ಅಥವಾ ಬಾಲಿವುಡ್ ನಲ್ಲಿ ಕೂಡ ಈ ರೀತಿಯ ಪೊಲೀಸ್ ಹಾಗೂ ಮಿಸ್ಟರಿ ಥ್ರಿಲ್ಲರ್ ಸಿನಿಮಾಗಳು ಈಗಾಗಲೇ ತುಂಬಾನೇ ಬಂದಿವೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ರೀತಿಯ ಜಾನರ್ ನ ಸಿನಿಮಾಗಳನ್ನ ಜನ ನೋಡೋದಕ್ಕೆ ತುಂಬಾ ಇಷ್ಟಪಡ್ತಾರೆ. ಅಂಡ್ ಮಲಯಾಳಂನ ಸಿನಿಮಾಗಳನ್ನ ಕನ್ನಡ ಡಬ್ಬಲ್ಲಿ ನೋಡಿರೋದು ಕೂಡ ಇದೇ ಕಾರಣಕ್ಕೆ. ಆದರೆ ನಮ್ಮ ಕನ್ನಡದ ಮೇಕರ್ಗಳು ಇಂತಹ ಸಿನಿಮಾಗಳ ಮೇಲೆ ಅಷ್ಟಾಗಿ ಒಲವನ್ನ ತೋರಿಸೋದು ಕಮ್ಮಿನೇ. ಬಟ್ ದೇವಿ ಪ್ರಸಾದ್ ಶೆಟ್ಟಿ ಅವರು ಒಬ್ಬ ಡೈರೆಕ್ಟರ್ ಆಗಿ ಈ ರೀತಿಯ ಪಾಪ್ಯುಲರ್ ಜಾನರ್ ಕ್ಯಾಟಗರಿಯನ್ನ ಟಚ್ ಮಾಡಿದ್ದಾರೆ ಅನ್ನುವಂತಹ ಖುಷಿ ಈ ಸಿನಿಮಾದ ಮೂಲಕ ನನಗಿದೆ. ಇನ್ನು ಟೀಸರ್ ನೋಡಿ ನಮ್ಗೆ ಏನ್ ಅನ್ನಿಸ್ತು ಅಂತ ಹೇಳೋದಕ್ಕಿಂತ ಮುಂಚೆ ನಮ್ಮ ಕನ್ನಡದ ಖ್ಯಾತ ಡೈರೆಕ್ಟರ್ ಪವನ್ ಒಡೆಯರ್ ಈ ಸಿನಿಮಾದ ಪ್ರೆಸೆಂಟರ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಇನ್ನು ಈ ಸಿನಿಮಾದ ಮೊದಲ ಕೇಸ್ ಅಥವಾ ಮೊದಲ ಭಾಗ ಸೀತಾರಾಮ್ ಬಿನೋಯ್ ಮೊದಲ ಬಾರಿಗೆ ಟೆಲಿವಿಷನ್ ನಲ್ಲಿ ಸ್ಟ್ರೀಮ್ ಆದಂತಹ ನಂತರ ಅಲ್ಲಿ ಜನರಿಂದ ಒಳ್ಳೆ ರೆಸ್ಪಾನ್ಸ್ ಅನ್ನ ಪಡ್ಕೊಂಡು ಥಿಯೇಟರ್ ಹಾಗೂ OTT ಪ್ಲಾಟ್ಫಾರ್ಮ್ ಗಳಲ್ಲಿ ರಿಲೀಸ್ ಆಗಿ ಒಳ್ಳೆ ರೀತಿಯ ಪ್ರಾಫಿಟ್ ಮಾಡಿಕೊಂಡು ಈಗ ಎರಡನೇ ಭಾಗ ಅಂದ್ರೆ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಇದೇ ಫೆಬ್ರವರಿ 20ಕ್ಕೆ ರಿಲೀಸ್ ಆಗೋದಕ್ಕೆ ಹೊರಟಿದೆ. ಹಾಗಿದ್ರೆ ಬನ್ನಿ ಈ ಟೀಸರ್ ಅಲ್ಲಿ ಏನೆಲ್ಲ ನೋಡೋದಕ್ಕೆ ಸಿಕ್ತು, ಯಾವುದು ಎಕ್ಸ್ ಫ್ಯಾಕ್ಟರ್ ಆಗಿ ಕಾಣಿಸ್ಕೊಳ್ಬಹುದು ಅನ್ನೋದನ್ನ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ವಿಜಯ್ ರಾಘವೇಂದ್ರ ಅವರಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಖಂಡಿತ ಇಲ್ಲಿ ನೋಡಬಹುದು. ಬಿಕಾಸ್ ಈ ಹಿಂದೆ ನಿರ್ದೇಶಕರು ಮೊದಲನೇ ಪಾರ್ಟ್ ಅಲ್ಲೂ ಕೂಡ ವಿಜಯ್ ರಾಘವೇಂದ್ರ ಅವರಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ತೆಗೆಸಿದ್ರು. 1 ನಿಮಿಷದ ಆಸುಪಾಸಿನ ಟೀಸರ್ ನೋಡಿದ್ರೆ ಖಂಡಿತವಾಗ್ಲೂ ಜಾಸ್ತಿ ಸ್ಟೋರಿನ ಅನಲೈಸ್ ಮಾಡೋದಕ್ಕೆ ಇಲ್ಲಿ ಸಿಗೋದಿಲ್ಲ. ಆದ್ರೆ ಸಿನಿಮಾದಲ್ಲಿ ಹೇಳಕ್ ಹೊರಟಿರುವಂತಹ ಕಂಟೆಂಟು ಹಾಗೂ ಆ ಕ್ಯಾಟಗರಿನ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಇದೊಂದು ಪ್ರಾಮಿಸಿಂಗ್ ಪ್ರಯತ್ನ ಅಂತೂ ಆಗುತ್ತೆ ಅನ್ನುವಂತಹ ನಂಬಿಕೆ ಹುಟ್ಟಿಸಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇದೊಂದು ಸೀರಿಯಲ್ ಕಿಲ್ಲಿಂಗ್ಸ್ ನ ಹಾಗೂ ಆ ಕಿಲ್ಲರ್ ನ ಸುತ್ತ ಹೆಣೆದಿರುವಂತಹ ಸ್ಟೋರಿ. ಹೀಗಾಗಿ ಸಿನಿಮಾದ ಪ್ರಮುಖ ಕೇಂದ್ರ ಬಿಂದುವಾಗಿ ಸಿನಿಮಾದ ವಿಲನ್ ಗೋಪಾಲ್ ಕೃಷ್ಣ ದೇಶಪಾಂಡೆ ಕಾಣಿಸ್ಕೊಳ್ತಾರೆ. ಈ ರೀತಿಯ ಸೈಕೋ ಕಿಲ್ಲರ್ ಪಾತ್ರಗಳಲ್ಲಿ ಸೈಲೆಂಟ್ ಪರ್ಫಾರ್ಮರ್ ರೀತಿಯಲ್ಲಿ ಕಾಣಿಸ್ಕೊಳ್ಳುವಂತಹ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು ಸಖತ್ ಯುನೀಕ್ ಆಗಿ ಕಾಣಿಸ್ಕೊಳ್ತಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಕೈಯಲ್ಲಿ ಚಾಕುವಿಂದ ಚುಚ್ತಾ ಇದ್ರು, ಮುಖದ ತುಂಬೆಲ್ಲ ರಕ್ತ ಚೆಲ್ಲಾಡ್ತಾ ಇದ್ರು ಕೂಡ ಆ ಮುಖದಲ್ಲಿ ಚೂರು ಕೂಡ ಸಿಟ್ ಕಾಣಿಸಲ್ಲ. ಇದರಲ್ಲೇ ನೀವು ಆ ಪಾತ್ರದ ಪರ್ಫಾರ್ಮೆನ್ಸ್ ಆಳವನ್ನ ಅರ್ಥ ಮಾಡ್ಕೋಬಹುದು. ಆನ್ ಸ್ಕ್ರೀನ್ ಮೇಲೆ ಹೀರೋ ಹಾಗೂ ವಿಲನ್ ಇಬ್ರು ಕೂಡ ಇದುವರೆಗೂ ಶಾಂತ ರೀತಿಯ ಪಾತ್ರಗಳನ್ನೇ ತುಂಬಾ ಸಲ ಮಾಡ್ಕೊಂಡು ಬಂದಿರೋದು. ಈಗ ಈ ಸಿನಿಮಾದ ಮೂಲಕ ಮುಖಾಮುಖಿಯಾಗಿ ನಿಂತಿರೋದು ವೈಲೆಂಟ್ ಕಂಟೆಂಟ್ ಗಾಗಿ. ಈ ಫೇಸ್ ಆಫ್ ನೋಡೋದಕ್ಕೆ ಫೆಬ್ರವರಿ 20ನೇ ತಾರೀಕುವರೆಗೂ ಕಾಯಲೇಬೇಕು. ಇದೊಂದು ಒಳ್ಳೆ ಬ್ಯಾಟಲ್ ಆಗುತ್ತೆ. ಈ ಸಿನಿಮಾದಲ್ಲಿ ಈ ಕ್ರೈಮ್ ಹೆಂಗ್ ಸ್ಟಾರ್ಟ್ ಆಗುತ್ತೆ, ದೇಶಪಾಂಡೆ ಈ ರೀತಿ ಮಾಡೋದಕ್ಕೆ ಯಾವ ಮೋಟಿವ್ ಇರುತ್ತೆ, ಸೀತಾರಾಮ್ ಯಾವ ರೀತಿಯಲ್ಲಿ ಈ ಪಾತಕಿಯನ್ನ ಕಂಡು ಹಿಡಿತಾನೆ, ಈ ಎಲ್ಲಾ ಅಂಶಗಳನ್ನ ನೋಡ್ಬೋದು ಅಂತ ಕಾಣುತ್ತೆ. ಇನ್ನು ಈ ಕತೆ ನಾವು ಅನ್ಕೊಂಡಾಗೆ ಇರಬೇಕು ಅಂತಾನೂ ಇಲ್ಲ. ಯಾಕಂದ್ರೆ ಕೆಲವೊಂದು ಸಲ ಇಮ್ಯಾಜಿನೇಷನ್ ಅಲ್ಲಿ ಅವರು ಈ ರೀತಿ ಮಾಡಿರಬಹುದು ಅಂತ ಅನ್ಕೊಂಡು ಕಾಣಿಸುವಂತಹ ವಿಜುವಲ್ಸ್ ಕೂಡ ಅದಾಗಿರ್ಬೋದು. ಅದು ನಮ್ಮ ದಿಕ್ಕನ್ನ ಕೂಡ ತಪ್ಪಿಸ್ತಾ ಇರ್ಬೋದು. ಈ ಲೆಕ್ಕಾಚಾರದಲ್ಲಿ ಮಾತಾಡೋದಾದ್ರೆ ದೇಶಪಾಂಡೆ ಅವರು ಇನೋಸೆಂಟ್ ಆಗಿರ್ಬೋದು, ಕೊಲೆನ ಬೇರೆಯವರು ಮಾಡಿರ್ಬೋದು. ಅವ್ರನ್ನ ಈ ಟೀಸರ್ ನಲ್ಲಿ ತೋರಿಸದೆ ಕೂಡ ಇರುವಂತಹ ಸಾಧ್ಯತೆ ಇದೆ. ಮತ್ತೊಂದ್ ಕಡೆ ಯಾರು ಕೂಡ ಭೇದಿಸಲು ಸಾಧ್ಯವಾಗದಂತಹ ಹಳಿ ತಪ್ಪಿರುವಂತಹ ಈ ಕೇಸಿನ ಮಿಸ್ಟರಿಯನ್ನ ಸಾಲ್ವ್ ಮಾಡೋದಕ್ಕೆ ಕೊನೆಗೆ ಸೀತಾರಾಮ್ ಅವ್ರನ್ನ ಡಿಪಾರ್ಟ್ಮೆಂಟ್ ಕರೆಸಿ ಆಮೇಲೆ ಈ ಕತೆಗೆ ಕನ್ಕ್ಲೂಷನ್ ಬರುತ್ತೆ ಎನ್ನುವಂತಹ ಥಿಯರಿನ ಕೂಡ ಟೀಸರ್ ನಮ್ಮ ತಲೆಗೆ ತುಂಬಿಸಿದೆ. ನವನೀತ್ ಚಾಮ್ ಅವರ ಮ್ಯೂಸಿಕ್ ಕೂಡ ಈ ಟೀಸರ್ಗೆ ಒಂದು ಒಳ್ಳೆ ಮಿಸ್ಟರಿ ಫೀಲ್ ಅನ್ನ ಆಡ್ ಮಾಡಿದೆ. ಭವಾನಿ ಶಂಕರ್ ಅವರ ಆರ್ಟ್ ವರ್ಕ್ ಪ್ರತಿಯೊಂದು ಫ್ರೇಮ್ ನಲ್ಲಿ ಚೆನ್ನಾಗಿ ಕಾಣುತ್ತೆ. ಎಲ್ಲಕ್ಕಿಂತ ಪ್ರಮುಖವಾಗಿ ಹೇಮಂತ್ ಆಚಾರ್ಯ ಅವರ ಕ್ಯಾಮೆರಾ ವರ್ಕು ತುಂಬಾ ಚೆನ್ನಾಗಿ ಸಿನಿಮಾದ ಕಂಟೆಂಟ್ ಕ್ಯಾಟಗರಿಗೆ ಪರ್ಫೆಕ್ಟ್ ಆಗಿ ಹೋಲುತ್ತೆ. ಓವರ್ ಆಗಿ ಯಾವುದೇ ಫ್ರೇಮ್ ನಲ್ಲಿ ವೈಭವೀಕರಿಸುವಂತಹ ಕೆಲಸ ಮಾಡಿಲ್ಲ. ಪ್ರತಿಯೊಂದು ಫ್ರೇಮ್ ಕೂಡ ನ್ಯಾಚುರಲ್ ಆಗಿ ಕ್ರೈಮ್ ಥ್ರಿಲ್ಲರ್ ಸಿನಿಮಾಗೆ ಯಾವ ರೀತಿಯಲ್ಲಿ ಬೇಕೋ ಅದೇ ರೀತಿಯಲ್ಲಿದೆ. ಇರೋ ಶಾರ್ಟ್ ಅಂಡ್ ಸ್ವೀಟ್ 1 ನಿಮಿಷದ ಟೀಸರ್ ನಲ್ಲಿ ಕತೆನ ಸಾಕಷ್ಟು ಬಿಟ್ಕೊಟ್ಟಿಲ್ಲ. ಆದ್ರೂ ಕೂಡ ನಮ್ಗೆ ಕತೆ ಹೀಗಿರ್ಬೋದಾ ಹಾಗಿರ್ಬೋದಾ ಎನ್ನುವಂತಹ ಆಲೋಚನೆಯನ್ನ ಮಾಡೋದಕ್ಕೆ ಡೈರೆಕ್ಟರ್ ತಲೆಗೆ ಹುಳ ಬಿಟ್ಟಿದ್ದಾರೆ. ದೇವಿ ಪ್ರಸಾದ್ ಶೆಟ್ಟಿ ಅವ್ರನ್ನ ಈ ವಿಷಯಕ್ಕೆ ಮೆಚ್ಚಲೇಬೇಕು. ಟೀಸರ್ ನೋಡಿ ನಮ್ಗನ್ಸಿದಿಷ್ಟು, ನಿಮ್ಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಇತ್ತೀಚಿನ ವರ್ಷಗಳಲ್ಲಿ ವಿಜಯ್ ರಾಘವೇಂದ್ರ ಅವರ ಸ್ಕ್ರಿಪ್ಟ್ ಸೆಲೆಕ್ಷನ್ ನೀಡ್ಸ್ ಎ ರಿಯಲ್ ಅಪ್ರಿಸಿಯೇಷನ್ ಫಾರ್ ಶೋರ್. ಅವರಿಗೆ ಒಂದು ಒಳ್ಳೆ ಗೆಲುವು ಸಿಗಲಿ ಅಂತ ಆಶಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೈನಿಂಗ್ ಆಫ್, ಮನು.